ಫಲಿತಾಂಶ ಇಂದು ಪ್ರಕಟವಾಗುತ್ತೆ ಅಂತ ಹೇಳಿ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿತ್ತು. ಅಂದ್ರೆ ಶಿಕ್ಷಣ ಇಲಾಖೆ ಹೇಳಿರೋ ಪ್ರಕಾರ ಏಪ್ರಿಲ್ 7ನೇ ತಾರೀಕು ಅಂದ್ರೆ ಮಂಗಳವಾರ ನಿಮ್ಮೆಲ್ಲರಿಗೂ ಸಹ ದ್ವಿತೀಯ PUC ರಿಸಲ್ಟ್ ಬಿಡುಗಡೆ ಆಗುತ್ತೆ ಆನ್ಲೈನ್ ಪೋರ್ಟಲ್ ಮೂಲಕ ಅಂತ ತಿಳಿಸಿದ್ರು. ಆದ್ರೆ ಈಗ ಸರ್ಕಾರ ಏನ್ ಹೇಳಿದೆ ಅಂತ ಅಂದ್ರೆ ಕಾರಣಾಂತಗಳಿಂದ ಸದ್ಯಕ್ಕೆ ಈ ಒಂದು ದ್ವಿತೀಯ PUC ಫಲಿತಾಂಶ ಏನಿದೆ ಸ್ವಲ್ಪ ಮುಂದೂಡಿಕೆ ಆಗಿದೆ ಅಂತ ಅಂದ್ರೆ ತುಂಬಾ ಜಾಸ್ತಿ ಮುಂದೆ ಹಾಕಿಲ್ಲ. ಅವರು ಒಂದು 2 ರಿಂದ 3 ದಿನಗಳ ಕಾಲ ವಿಳಂಬ ಆಗುತ್ತೆ ರಿಸಲ್ಟ್ ಬರೋದು ಅಂತ ಸರ್ಕಾರ ಸದ್ಯಕ್ಕೆ ಹೇಳಿದೆ. ಸೊ ಶಿಕ್ಷಣ ಇಲಾಖೆ ಇವಾಗ ಮಂಗಳವಾರ ಬದಲು ಗುರುವಾರ ಇಲ್ಲ ಅಂದ್ರೆ ಶುಕ್ರವಾರ ನಿಮ್ಗೆ ಎಲ್ಲಾ ಮಕ್ಕಳಿಗೂ ಸಹ ಈ ಒಂದು ದ್ವಿತೀಯ PUC ಫಲಿತಾಂಶ ಬರುತ್ತೆ. ಸೊ ಸುಮಾರು 6 ರಿಂದ 7 ಲಕ್ಷ ಮಕ್ಕಳು ಈ ಒಂದು ಪರೀಕ್ಷೆಯನ್ನ ಬರೆದಿದ್ದು PUC ರಿಸಲ್ಟ್ ಗಾಗಿ ಎಲ್ಲರೂ ಸಹ ತುಂಬಾ ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ಬಾರಿ ಸ್ಟೇಟ್ ರ್ಯಾಂಕ್ ಯಾವ ಜಿಲ್ಲೆಯಿಂದ ಬರುತ್ತೆ, ಯಾರಿಗ್ ಬರುತ್ತೆ ಅಂತ ಮಕ್ಕಳು ಕೂಡ ತುಂಬಾನೇ ಕಾಯ್ತಾ ಇದ್ದಾರೆ. ಸೊ ಎಲ್ಲದಕ್ಕೂ ಸಹ ಇನ್ 2 ರಿಂದ 3 ದಿನಗಳ ಕಾಲ ಕಾದ್ ಬಿಟ್ರೆ ನಮ್ಗೆ ದ್ವಿತೀಯ PUC ಫಲಿತಾಂಶ ಸಿಗುತ್ತೆ ಮತ್ತು ನಮ್ಗೆ ಅವಾಗ ಗೊತ್ತಾಗುತ್ತೆ ನಿಮ್ಮ ಮಾರ್ಕ್ಸ್ ಏನು ಮತ್ತು ಯಾವ ಜಿಲ್ಲೆಯಿಂದ ಟಾಪ್ ಸ್ಟೇಟ್ಗೆ ಟಾಪ್ ಫಸ್ಟ್ ಬಂದಿದ್ದಾರೆ, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಎಲ್ಲವೂ ಕೂಡ ನಮ್ಗೆ ಅವಾಗ ತಿಳಿದು ಬರುತ್ತೆ. ಸೊ ನಾನು ಸ್ವಲ್ಪ ಕಾಲಾವಕಾಶದಿಂದ ನಿಮ್ಮ ರಿಸಲ್ಟ್ ನಿಮ್ ಕೈಯಲ್ಲಿ ಇರುತ್ತೆ. ಸೊ ಆದಷ್ಟು ಬೇಗ ಯಾರು ಕೂಡ ಟೆನ್ಷನ್ ಮಾಡ್ಕೊಂಡ್ಬೇಡಿ, ಯಾರು ಕೂಡ ಜಾಸ್ತಿ ಬೇಜಾರ್ ಮಾಡ್ಕೊಳ್ದೆ ಇನ್ ಸ್ವಲ್ಪ ದಿನಕ್ಕೋಸ್ಕರ ಕಾಯ್ತಾ ಇರ್ಬೇಕಾಗತ್ತೆ. ಸೊ ಹಾಗಿದ್ರೆ 100% ರಿಸಲ್ಟ್ ಯಾವಾಗ, ಟೈಮಿಂಗ್ಸ್ ಯಾವಾಗ, ಯಾವ ಪೋರ್ಟಲ್ ಅಲ್ಲಿ ಚೆಕ್ ಮಾಡಬೇಕು, ಪ್ರತಿಯೊಂದು ಮಾಹಿತಿಯನ್ನ ನೋಡೋದಕ್ಕೆ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.